ಈ 5 AM ಕ್ಲಬ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಸರ್. ಅಂದ್ರೆ 5 AM ಅಂತ 5 AM ಕ್ಲಬ್ ಅಂತ ಅಂದ್ರೆ 5 ಗಂಟೆಗೆ ಯಾರ್ಯಾರು ಹೇಳ್ತಾರೆ ಅವ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೆ ಅಂತ. ಇದು ನಿಜಾನಾ? ಅಲ್ಲ ಅದು ಒಂದ್ರಿ 5 ಗಂಟೆ ಎದ್ದಾಕ್ಷಣಕ್ಕೆ ನೀವು ನರೇಂದ್ರ ಮೋದಿ ಆಗಲಿಕ್ಕೆ ಸಾಧ್ಯ ಇಲ್ಲ. 5 ಗಂಟೆ ಎದ್ದಾಕ್ಷಣಕ್ಕೆ ನೀವು ಬಾಲಸುಬ್ರಹ್ಮಣ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಮೋಟಿವೇಶನಲ್ ಸ್ಪೀಕರ್ಸ್ ಮೆಂಟರ್ಸ್ ಎಲ್ಲ ಸಲಹೆ ಕೊಡ್ತಾರೆ ಅದೊಂದು 5 ಗಂಟೆಗೆ ಎದ್ದೇಳಿ ಅಂತ. ನಿಯಮವನ್ನು ಪಾಲನೆ ಮಾಡ್ತಕ್ಕ 5 ಗಂಟೆಗೆ ಹೇಳೋದು ಒಂದು ನಿಯಮ. ಅದು ಮಾತು ಅಂದರೆ ಬೇರೆ ನಿಯಮಗಳು ನೀವು ಫಾಲೋ ಮಾಡ್ತೀರಿ. ಈಗ ಸಂಗೀತಗಾರ ಆಗಬೇಕು ಅಂತಂದರೆ ದಿನ 2 ಗಂಟೆ 3 ಗಂಟೆ ರಿಹರ್ಸಲ್ ಮಾಡಬೇಕು, ಓದ್ತಾನೆ 5 ಗಂಟೆಗೆ ಎದ್ದು ಮಾಡಬೇಕು. ಇನ್ನ ಕಾಲದಲ್ಲಿ ನದಿನಲ್ಲಿ ಮುಳುಗಿಸಿ ಸಂಗೀತ ಪ್ರಾಕ್ಟೀಸ್ ಮಾಡೋರು. 5 ಗಂಟೆ ಚಳಿನಲ್ಲಿ ನೀರಿನಲ್ಲಿ ಮುಳುಗಿ ರಾಗಾಲಾಪನೆ ಮಾಡಬೇಕು. ಗುರು ದಡದಲ್ಲಿ ಕೂತ್ಕೊಂಡು ಹಾಡೋದು ಏನಂತ. ಆಮೇಲೆ ಅದು 6 ತಿಂಗಳು 1 ವರ್ಷ ಆಯಿತು ಅಂದರೆ ಆಮೇಲೆ ಆಟೋಮೆಟಿಕ್ಕಾಗಿ ನದಿನೂ ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ. 5 ಗಂಟೆಗೆದ್ದು ಪ್ರಾಕ್ಟೀಸ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ರು. ಇದು ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ ಗಾದೆ. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಷ್ಟೇ. ಅಂದರೆ ಈಗ ಲೇಟ್ ನೈಟ್ ವರ್ಕ್ ಮಾಡುವವ್ರದ್ದು ಪ್ರಾಡಕ್ಟಿವಿಟಿ ಕಡಿಮೆ ಇಲ್ಲ, ಇರುತ್ತೆ ಅವಾಗ ಅಂತನಾ? ದಯವಿಟ್ಟು ಈಗ ಮೊದಲೆಲ್ಲ ಡೇ ವರ್ಕಿಂಗ್ ಇತ್ತು, ಈಗ ನೈಟ್ ವರ್ಕಿಂಗ್ ಇದೆ. ನೈಟ್ ಶಿಫ್ಟ್ ಮಾಡೋರು ಅವರು ತಮ್ಮ ಬಯಲಾಜಿ ಕ್ಲಾಕನ್ನು ಚೇಂಜ್ ಮಾಡ್ಕೋಬೇಕಾಯ್ತು. ನಾನು 2 ಗಂಟೆಯಿಂದ 10 ಗಂಟೆ ತನಕ ಕೆಲಸ ಮಾಡಬೇಕು, 11 ಗಂಟೆ ವಾಪಸ್ ಬರ್ತೀನಿ, 12 ಗಂಟೆ ಮೇಲೆ ಕುಳ್ತೇನೆ. ಬೆಳಿಗ್ಗೆ 5 ಗಂಟೆಗೆ ಹೇಳೋಕ್ಕಾಗಲ್ಲ, ಯಾಕೆ ನಿಮ್ಗೆ 6 ಗಂಟೆ 7 ಗಂಟೆ ನಿದ್ರೆ ಬೇಕು. ಅಥವಾ ನೈಟ್ ಶಿಫ್ಟು ರಾತ್ರಿ 10 ಗಂಟೆ ಹೋಗ್ತೀರಿ, ಬೆಳಿಗ್ಗೆ 6 ಗಂಟೆ ತನಕ ಕೆಲಸ ಮಾಡ್ತೀರಿ, ವಾಪಸ್ ಬರ್ತೀರಿ. ಹಗಲೊತ್ತು ಮಲೀಬೇಕಾಗತ್ತೆ, ಮೊದಲು ಕಷ್ಟ ಆಗುತ್ತೆ. ಆಮೇಲೆ ಫ್ರೀಕ್ವೆಂಟ್ ಶಿಫ್ಟ್ ಚೇಂಜ್ ನಾವು ಅಡ್ವೈಸ್ ಮಾಡಲ್ಲ. ಫ್ರೀಕ್ವೆಂಟ್ ಶಿಫ್ಟ್ ಚೇಂಜ್ ಆಯಿತು ಅಂತಂದರೆ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ಒಂದು ಶಿಫ್ಟ್ ಇತ್ತು ಅಂದರೆ ಮಿನಿಮಮ್ 3 ಮಂತ್ಸ್ ಆಮೇಲೆ ಶಿಫ್ಟ್ ಮಾಡಲಿ. ಇಲ್ಲ ಅಂತಂದರೆ ಫ್ರೀಕ್ವೆಂಟ್ ಈ ವಾರ ನೈಟ್ ಶಿಫ್ಟು, ನೆಕ್ಸ್ಟ್ ವೀಕು ಡೇ ಶಿಫ್ಟು, ಇನ್ನೊಂದು ಜನರಲ್ ಶಿಫ್ಟ್ ಅಂತಂದರೆ ಆರೋಗ್ಯ ಕುಲಗೆಟ್ಟೋಗುತ್ತೆ. ಇದನ್ನೆಲ್ಲ ಎಂಪ್ಲಾಯರ್ಸು ಗಮನಿಸಬೇಕು. ಹಾಗೆ ವರ್ಕರ್ಸು ಏನಾಗಿದೆ, ಮಲ್ಟಿನ್ಯಾಷನಲ್ ಕಂಪ್ನಿ ನೈಟೇ ಕೆಲಸ ಮಾಡೋದು, ಇವನ್ ಮೀಡಿಯಾದಲ್ಲೂ ಮೀಡಿಯಾ. ಹಾಗಾಗಿ ನೀವು ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಅವಾಗ ಹೇಳಿ, ಸರ್ 4 ತಿಂಗಳು ನಾನು ನೈಟೇ ಕೊಡಿ ಸರ್, ನಾನು ಬಯಾಲಜಿ ಕ್ಲಾಕ್ನ ನಾನು ಸರಿಪಡಿಸ್ಕೊಳ್ತೇನೆ. ಇಲ್ಲ 1 ತಿಂಗಳು ಮಾಡಮ್ಮ ಆಮೇಲೆ ಡೇ ಮಾಡಮ್ಮ ಅಂದರೆ ಕಷ್ಟ ಆಗುತ್ತೆ. ಸರಿ, ಸರ್ಕ್ಯಾಡಿಯಮ್ ರಿದಮ್ಗೂ ನಮ್ಮ ಮೆಂಟಲ್ ಅಥವಾ ಫಿಸಿಕಲ್ ಹೆಲ್ತ್ಗೂ ಯಾವ ರೀತಿ ಕನೆಕ್ಷನ್ ಇದೆ ಸರ್? ಇಡೀ ದೇಹ ಗಡಿಯಾರದ ಮುಖಾಂತರ ಕೆಲಸ ಮಾಡುತ್ತೆ. ಸರ್ಕ್ಯಾಡಿಯಮ್ ರಿದಮ್ ಅಂತ ಏನು, ಬೆಳಿಗ್ಗೆ ಸೂರ್ಯೋದಯ ಆಗುತ್ತೆ, ಆ ಸಮಯದಿಂದ ಸೂರ್ಯ ಅಸ್ತಮ ಆಗೋ ತನಕನೂ ಡೇ, ಆಮೇಲೆ ನೈಟು. ಈಗ ಡೇ ಮುಗಿಯೋದೇ ಇಲ್ಲ, ಆರ್ಟಿಫಿಷಿಯಲ್ ಲೈಟ್ ಇದೆ, ಚಟುವಟಿಕೆ ಇದೆ. ಮಧ್ಯರಾತ್ರಿ 1 ಗಂಟೆಗೂ ಹೋಟೆಲು ಬಾರ್ ಓಪನ್ ಆಗಿರುತ್ತೆ. ಹೌದು. ಹಾಗಾಗಿ ಈಗ ಅನೇಕ ಸಿಟಿಗಳು 24 ಅವರ್ಸ್ ಸಿಟಿ. ಬೆಂಗಳೂರು ಹಾಗೆ ಆಗಿದೆ, ಬಾಂಬೆ ಹಾಗಾಗಿದೆ, ಅಥವಾ ಚೆನ್ನೈ ಹಾಗೆ ಆಗಿದೆ, ನ್ಯೂಯಾರ್ಕು ಹಾಗಾಗಿದೆ. 24 ಗಂಟೆ ಜನ ಯಾವಾಗಲೂ ತಿಂತಾರೆ, ಯಾವಾಗಲೂ ಮಲಗ್ತಾರೆ. ಹಾಗಾಗಿ ಯಾವಾಗ ಟೈಮ್ ಕ್ಲಾಕ್ ವ್ಯತ್ಯಾಸ ಆಯಿತು, ಹಾಗಾಗಿ ಎಲ್ಲ ಕಾಯಿಲೆಗಳು, ಡಯಾಬಿಟಿಸು, BP, ಥೈರಾಯ್ಡು, ಕ್ಯಾನ್ಸರು, ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಈಗೇನು ಎಲ್ಲ 80% ಕಾಯಿಲೆಗಳೇನಿದೆ ಅವೆಲ್ಲ ಬರಲಿಕ್ಕೆ ಕಾರಣ ನಿಮ್ಮ ಸರ್ಕೇಡಿಯನ್ ರಿದಮ್ ನೀವು ಹಾಳು ಮಾಡಿದ್ದೀರಿ. ನಿಮ್ಮ ಬ್ರೈನ್ ಯಾವಾಗ ಮಲಗಬೇಕು ಗೊತ್ತಿಲ್ಲ, ಅದಕ್ಕೆ ಯಾವಾಗ ಊಟ ಮಾಡೋದು ಗೊತ್ತಿಲ್ಲ. ಒಂದು 5 ಗಂಟೆಗೆ ಟಿಫನ್ ಮಾಡ್ತೀರಿ, ಇನ್ನು 8 ಗಂಟೆ ಮಾಡ್ತೀರಿ, 8 ಗಂಟೆಗೆ ಊಟ ಮಾಡ್ತೀರಿ, ಒಂದು 12 ಗಂಟೆ ಮಾಡ್ತೀರಿ. ನಿಮ್ಮ ಸಿಸ್ಟಮ್ಗೆ ಈ ಮನುಷ್ಯ ಯಾವಾಗ ತಿಂತಾನೆ, ಯಾವಾಗ ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗಬೇಕು, ಯಾವಾಗ ಬೈಲ್ ಜ್ಯೂಸ್ ಬರಬೇಕು, ಯಾವಾಗ ಪ್ಯಾಕ್ರೆಟಿಕ್ ಜ್ಯೂಸ್ ಬರಬೇಕು, ಡೈಜೆಷನ್ ಯಾವಾಗ ಆಗಬೇಕು ಗೊತ್ತಿಲ್ಲ. ಹಾಗಾಗಿ ಇಡೀ ದೇಹದ ವ್ಯವಸ್ಥೆ, ಹಾಗೆ ನೀವು ಮಲವಿಸರ್ಜನೆ, ಮೂತ್ರ ವಿಸರ್ಜನೆ ಅವು ಟೈಮ್ ಪ್ರಕಾರ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ಅವಸರ ಆಗುತ್ತೆ. ಇಲ್ಲ ಅಂತಂದರೆ 4-5 ಗಂಟೆ ಹೊರಗಡೆ ಬರ್ತೀವಿ, ಎಲ್ಲೂ ಟಾಯ್ಲೆಟ್ ಸಿಗೋದಿಲ್ಲ. ಹೆಣ್ಮಕ್ಳು ಮೂತ್ರ ಹಿಡಿದಿಟ್ಕೊಳ್ತಾರೆ. ಹಿಡಿದಿಟ್ಟು ಏನಾಯಿತು, ಕ್ಯಾಲ್ಸಿಯಂ ಸ್ಟೋನ್ ಆಯಿತು, ಕಿಡ್ನಿ ಸ್ಟೋನ್ ಆಯಿತು. ಯಾಕೆ ನೀರು ಕುಡಿಯಲ್ಲ, ಮೂತ್ರ ವಿಸರ್ಜನೆ ಮಾಡಲ್ಲ. ಮುಖ್ಯವಾಗಿ ನಮ್ಮ ಹೆಣ್ಮಕ್ಳು ನಮ್ಮ ದೇಶದಲ್ಲಿ, ಯಾಕೆಂದರೆ ಗದ್ದೆ ಎಲ್ಲೋ ಗೋಡೆ ಮೂತ್ರ ಮಾಡಿಬಿಡ್ತಾರೆ. ಅದು ಹೆಣ್ಮಕ್ಳು ಮಾಡೋಕ್ಕಾಗಲ್ಲ. ಅದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬಿದ್ದೇ ಬೀರುತ್ತೆ. ಆ ದೃಷ್ಟಿಯಿಂದ ಯಾವುದೇ ನಿತ್ಯ ಚಟುವಟಿಕೆಯನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಫಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಪದೇ ಬದಲಾವಣೆ ಮಾಡಬೇಡಿ. ಇದು ಆರೋಗ್ಯದ ಗುಟ್ಟು. ಊಟ ತಿಂಡಿಯನ್ನು ಪ್ರತಿದಿನ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಹೇಳೋದ್ರಿಂದ ಹಿಡಿದು, ಊಟ ತಿಂಡಿಯಿಂದ ಹಿಡಿದು, ನಿದ್ದೆ ಮಾಡೋದ್ರಿಂದ ಹಿಡಿದು, ಸ್ನಾನ ಮಾಡೋದ್ರಿಂದ ಹಿಡಿದು. ಎಷ್ಟೋ ಬೆಳಗ್ಗೆ ಸ್ನಾನ ಮಾಡಲ್ಲ, ನೈಟ್ ಬಂದು ಸ್ನಾನ ಮಾಡ್ತಾರೆ, ಗೊತ್ತಾಯ್ತು. ಸೊ ಹಾಗಾಗಿ ಇಡೀ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು ಅಂತಕ್ಕಂಥ ಕಾನ್ಸೆಪ್ಟು ಮೆದುಳು ಕಳ್ಕೊಳ್ಳುತ್ತೆ. ಯಾವಲೋ ಮಾಡೋದಾಯಿತು.